ಎಲ್ರಿಗೂ ನಮಸ್ಕಾರ. ಇದು ಭಾನುವಾರದೇ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ. ಹಾಗೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಫಾಲೋ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ಪಿರಿಯಾಪಟ್ಲಿದಮ್ಮ ಮಾಡ್ಕೊಂಡು ಮನೆಗೆ ಬಂದುಬಿಟ್ಟು ಹಂಗೆ ಎಲ್ಲ ಫ್ಯಾಮಿಲಿ ಎಲ್ಲ ಸೇರ್ಕೊಂಡಿದ್ವಲ್ಲ, ಕರಿಯಮ್ಮನ್ನು ಮಾಡಿಬಿಡೋಣ ಕಳಸ ಊಡ್ಬಿಟ್ಟು ಅಂತ ಹೇಳ್ಬಿಟ್ಟು ಕಳಸ ಎಲ್ಲ ಊಡ್ಬಿಟ್ಟು ರೆಡಿ ಮಾಡಿಬಿಟ್ಟು ಅಮ್ಮಂಗೆ ಪ್ರಸಾದಿಗೆ ಅವಲಕ್ಕಿ ಮತ್ತು ರಸಾಯನ ಮಾಡಿಬಿಟ್ಟು ಪೂಜೆ ಮಾಡ್ತಿದ್ವಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ತಿಂಡಿ ತಿನ್ಕೊಂಡ್ಬಿಟ್ಟು ಹಂಗೆ ಅಡುಗೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಅಡುಗೆಗೆ ಮಾಮೂಲಿ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಶುಂಠಿ ಫ್ರೈಗೆ ಈರುಳ್ಳಿ ಟೊಮೊಟೊ ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅಂದರೆ ನಾವು ಫಾರಮ್ ಕೋಳಿದು ಸಾಂಬಾರು ಮಾಡ್ತಿದ್ದೀವಿ ಮತ್ತು ಬೈಲಾರ್ದು ಫ್ರೈ ಮಾಡ್ಕೊಂಡ್ಬಿಡೋಣ ಹಂಗೆ ಗೊತ್ತರ ಅಂತ ಹೇಳ್ಬಿಟ್ಟು ಮಸಾಲೆ ಐಟಮ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಫಾರಮ್ ಕೋಳಿದು ಚಿಕನ್ ಎಲ್ಲ ರೆಡಿ ಆಗಿದೆ. ನಮ್ಮ ಮಾಮ ಫ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಸಾಲೆ ಎಲ್ಲ ಹುರ್ಕೊತಿತ್ತು. ಏನೇನು ಹಾಕೊಂಡಿತ್ತು ಎಷ್ಟು ಅಂತ ಮೆಜರ್ಮೆಂಟ್ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನೇನು ಅಂತ ನಾನೇ ಹೇಳ್ಬಿಡ್ತೀನಿ. ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಮಾಮೂಲಿ ಒಂದು 1/4 ಲೀಟ್ರಷ್ಟು ಎಣ್ಣೆನ ಹಾಕ್ಕೊಂಡು ಒಂದು 10 ರಿಂದ 15 ಈರುಳ್ಳಿನ ಈ ಥರಕ್ಕೆ ಉದ್ದುದ್ದಕ್ಕೆ ಹೆಚ್ಚು ಹಾಕೊತಿದ್ದೆ. ಇದು ಗ್ರೇವಿನ ಗೊಜ್ಜು ಥರ ಮಾಡ್ತಿರೋದಲ್ವ, ಅದಕ್ಕೋಸ್ಕರ ಒಂದು ಸ್ವಲ್ಪ ಈರುಳ್ಳಿನ ಜಾಸ್ತಿ ಹಾಕೊಂಡಿದ್ವಿ. ಇವಾಗ ಚಿಕನ್ ಎಲ್ಲ ಹಾಕಿದ್ದಾದ್ಮೇಲೆ ಒಂದು 2 ರಿಂದ 3 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅಂದರೆ ಇದು ಚಿಕನ್ ಎಲ್ಲ ನೀರು ಬಿಟ್ಕೊಳೋವರೆಗೂ. ಇವಾಗ ರುಚಿಗೆ ನೋಡಿ ಒಂದು ಸ್ವಲ್ಪ ಅಂದರೆ ಅರ್ಧದಷ್ಟು ಉಪ್ಪನ್ನ ಸೇರಿಸ್ಕೊತಿದ್ದೆ. ಇನ್ನು ಮಿಕ್ಕಿದೆಲ್ಲ ಮಸಾಲೆ ಎಲ್ಲ ಹಾಕಿದ್ದಾದ್ಮೇಲೆ ಹಾಕೋಕ್ಕೆ ಟೇಸ್ಟ್ ನೋಡಿಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ನೀರೆಲ್ಲ ನೀಟಾಗಿ ಬಿಟ್ಕೊಳೋವರೆಗೂ ಚೆನ್ನಾಗಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಲಾಸ್ಟಿಗೆ ರುಬ್ಬಿರೋ ಮಸಾಲೆನ ಹಾಕೊತಿರೋದು, ನೀರೇನೂ ಹಾಕ್ತಿಲ್ಲ, ರುಬ್ಬಿರೋ ಮಸಾಲೆನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿರೋದು. ನೋಡಿ ತೋರಿಸ್ತಿದ್ನಲ್ಲ ಈ ಥರ. ಇದಕ್ಕೆ ಯಾವುದೇ ರೀತಿ ಮಸಾಲೆ ಪೌಡರಲ್ಲಿ ಗರಂ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ, ಮಾಮೂಲಿ ಮಸಾಲೆ ಪದಾರ್ಥಗಳನ್ನ ಮಾತ್ರ ಯೂಸ್ ಮಾಡಿಬಿಟ್ಟು ಈ ಗ್ರೇವಿನ ಮಾಡ್ತಿರೋದು. ಇವಾಗ ಒಂದು 2 ರಿಂದ 3 ಸ್ಪೂನ್ ಧನಿದ ಪುಡಿ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಕೊತಿರೋದು. ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ. ಇವಾಗ ಒಂದು ಸ್ಪೂನಷ್ಟು ಲವಂಗ ಪೌಡರು, ಒಂದು 2 ಸ್ಪೂನಷ್ಟು ಚಕ್ಕೆ ಪೌಡರ್ನ ಹಾಕೊಂಡ್ಬಿಟ್ಟು ಒಂದು 2 ಟೊಮೊಟೊನ ಈ ಥರ ರುಬ್ಬಿಟ್ಟು ಹಾಕೊತಿರೋದು. ಇದೆಲ್ಲ ಹಾಕಿದಾದ್ಮೇಲೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಬೇಯಿಸಿದ್ರೆ ಸಾಕು. ಯಾಕೆಂದರೆ ಇದು ಬೈಲರ್ ಕೋಳಿ ಆಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ಆವಾಗಲೇ ಒಗ್ಗರಣೆಯಲ್ಲಿ ಒಂದು ಅರ್ಧ ಭಾಗ ಬೆಂದಿರುತ್ತಲ್ಲ. ಈ ಕಡೆ ಫ್ರೈ ಎಲ್ಲ ರೆಡಿ ಆಗೋಷ್ಟೊತ್ತಿಗೆ ನಾವಿಲ್ಲಿ ಫಾರಮ್ ಕೋಳಿ ಸಾಂಬಾರನ್ನ ರೆಡಿ ಮಾಡ್ಕೊತಿದ್ದು. ಇದು ಫಾರಮ್ ಕೋಳಿ ಆಗಿರೋದ್ರಿಂದ ಬೇಗ ಬೇಯಲ್ವಲ್ಲ, ಅದಕ್ಕೋಸ್ಕರ ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು 4 ರಿಂದ 5 ವಿಷಲ್ ಹಾಕಿಸ್ಕೊಂಡ್ಬಿಡೋಣ. ಒಂದು ಸ್ವಲ್ಪ ಮಸಾಲೆನ ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ಅಂತ ಹೇಳ್ಬಿಟ್ಟು ನಾವು ಕುಕ್ಕರ್ಗೆ ಹಾಕ್ಬಿಟ್ಟು ಈ ಥರ ರೆಡಿ ಮಾಡ್ಕೊತಾ ಇದ್ದೀವಿ, ಬೇಗ ಆಗಲಿ ಸಾಂಬಾರು ಅಂತ ಹೇಳ್ಬಿಟ್ಟು. ಈ ಕಡೆ ನಾವು ಇಲ್ಲಿ ಫಾರಮ್ ಕೋಳಿ ಸಾಂಬಾರು ರೆಡಿ ಮಾಡ್ಕೊತಿದ್ರೆ ಈ ಕಡೆ ಮಾಮ ಫ್ರೈನು ಮಾಡಿ ಮುಗಿಸಿತ್ತು, ಆಲ್ರೆಡಿ ಫ್ರೈ ಆಗೋಗ್ಬಿಟ್ಟಿತ್ತು. ನೋಡಿ ತೋರಿಸ್ತೀನಲ್ಲ ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಜವಾಗ್ಲೂ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಅಮ್ಮ ಪಲ್ಯನ ಮಾಡ್ಕೊತಿತ್ತು. ನಾವು ಪಲ್ಯಕ್ಕೆ ಎಕ್ಸ್ಟ್ರಾ ಮಸಾಲೆ ಏನು ಯೂಸ್ ಮಾಡಲ್ಲ, ಮಾಮೂಲಿ ಸಾಂಬಾರಿಗೆ ಮಸಾಲೆ ಎಲ್ಲ ರುಬ್ಕೊಂಡಿರ್ತೀವಲ್ಲ ಅದೇ ಸ್ವಲ್ಪ ಮಡಿಕೊಂಡು ಹಾಕ್ತೀವಿ ಅಷ್ಟೇ. ಇಲ್ಲಿ ಕಾಳು ಮತ್ತು ಹೆಸರು ಕಾಳು ಮತ್ತು ಕಡಲೆಬೇಳೆನ ಕಾಳನ್ನ ಹಾಕೊತಿತ್ತು. ಈ ಫಾರಮ್ ಕೋಳಿ ಸಾಂಬಾರ್ದು ಪಲ್ಯ ಮಾತ್ರ ನನಗಂತೂ ತುಂಬಾ ಇಷ್ಟ, ತುಂಬಾ ಚೆನ್ನಾಗಿರುತ್ತೆ. ಈ ಕಡೆ ಅಮ್ಮ ಪಲ್ಯ ಮಾಡ್ಕೊತಿದ್ರೆ ನಾವಿಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದು. ಮತ್ತು ಮುದ್ದೆನೂ ಆಗಿತ್ತು ಆಲ್ರೆಡಿ. ಇವಾಗ ಅಡುಗೆ ಎಲ್ಲ ಮುಗೀತು. ಈಗ ಪಲ್ಯ ಮಾಡೋದಂತೂ ತುಂಬಾ ಈಸಿ. ಸಾಂಬಾರಿಗೆ ರುಬ್ಬಿರೋ ಮಸಾಲೆ ಎಲ್ಲ ಇಟ್ಕೊಂಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಹಾಕೊಂಡ್ಬಿಟ್ಟು ಕಾಳೆಲ್ಲ ಒಗ್ಗರಣೆ ಹಾಕ್ಬಿಟ್ಟು ಧನಿದ ಪುಡಿ ಖಾರದ ಪುಡಿನ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಬಿಟ್ಟು ತೆಂಗಿನಕಾಯಿ ತುರಿ ಸೇರಿಸ್ಬಿಟ್ಟು ಲಾಸ್ಟಿಗೆ ಮೊಟ್ಟೆನ ಹಾಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಒಂದು 2 ರಿಂದ 3 ವಿಷಲ್ ಹಾಕಿಸ್ಕೊಂಡ್ರೆ ಪಲ್ಯ ರೆಡಿ ಆಗಿಬಿಡುತ್ತೆ. ಇವಾಗ ಅಡುಗೆ ಎಲ್ಲ ರೆಡಿ ಆಗಿದ್ದಾಯಿತು. ಮಾಮೂಲಿ ಚಿಕನ್ ಗ್ರೇವಿ, ರೈಸು ಮತ್ತು ಮುದ್ದೆ ಪಲ್ಯ ಎಲ್ಲ ರೆಡಿ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.